ನಮಸ್ಕಾರ ಸ್ನೇಹಿತರೆ. ಈ ಒಂದು ಶಿವ ಏಕಾಂಗಿ ಮಾಡುವ ಅನೇಕ ತಮ್ಮೆಲ್ಲರಿಗೂ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಅನೇಕ ನಮಸ್ಕಾರಗಳು. ಈ ಒಂದು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕೇನೆಂದರೆ ಕೆಲವು ವಿಚಾರಗಳ ಬಗ್ಗೆ, ಮೇಲು ಕೀಳು ಮತ್ತು ಆತ ಏನು ಈ ಕೆಲಸ ಮಾಡ್ತಾ ಇದ್ದಾನೆ, ಈತ ಏನು ಈ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಅಭಿಪ್ರಾಯಗಳು ಕೇಳತೊಡಗ್ತಾ ಇದ್ದೇವೆ, ಪ್ರತಿನಿತ್ಯ ಕೇಳ್ತಾ ಇದ್ದೇವೆ. ಸೊ ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಒಂದೊಂದು ಸ್ಥಾನದಲ್ಲಿ ಅವರಿಗೆ ಬೆಲೆ ಇದ್ದೇ ಇರುತ್ತೆ. ಉದಾಹರಣೆ ಕೊಳ್ಳಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದೇವ್ರ ಗುಡಿಯಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ, ಅಲ್ಲಿ ಪೂಜಾರಿ ಮಾಡ್ತಕ್ಕಂಥವನಿಗೆ ಬೆಲೆ ಇದ್ದೇ ಇರುತ್ತೆ. ಸೊ ದನ ಮೈಸುವನಿಗೆ ಒಬ್ಬನ ಮೈಸ್ತಾನೆ, ಬೇರೆದವರು ಮೈಸಂಗಿಲ್ಲ, ಎಲ್ಲರೂ ಮೈಸಲ್ಲ. ನಮ್ಮ ದನಗಳು ಕೂಡ ಅವನಿಗೆ ಕಾಯಲಿಕ್ಕೆ ಹಚ್ತಾ ಇದ್ದೇವೆ. ಮತ್ತೆ ಬೇರೆದವ್ರು ಹಚ್ತಾರೆ, ಮತ್ತೆ ಬೇರೆದವ್ರು ಹಚ್ತಾರೆ. ಹಾಗಾಗಿ ಅವನಿಗೆ ಬೆಲೆ ಇರುತ್ತೆ. ಯಾಕ? ಕೋರ್ಟ್ನಲ್ಲಿ ವಕೀಲರಿಗೆ ಬೆಲೆ ಇರುತ್ತೆ, ದವಾಖಾನೆಯಲ್ಲಿ ಡಾಕ್ಟರ್ಗಿರುತ್ತೆ, ಸ್ಕೂಲಲ್ಲಿ ಮಾಸ್ತರ್ಗಿರುತ್ತೆ, ಕರೆಂಟ್ ವಿಷಯದಲ್ಲಿ ಲೈನ್ಮೆನ್ಗಳಿಗಿರುತ್ತೆ, ಗುಡಿಯಲ್ಲಿ ಪೂಜಾರಿಗೆ ಅತಿ ಹೆಚ್ಚಾಗಿ ಬೆಲೆ ಇರುತ್ತೆ. ಮತ್ತು ಗಡಿಗೆ ಮಾಡೋದರಲ್ಲಿ ಕುಂಬಾರನಿಗೆ ಬೆಲೆ ಇರುತ್ತೆ. ಬಾರಿಗೆ ಮಾಡೋದರಲ್ಲಿ ಕೊರವೆ ಅಂತಕ್ಕಂಥ ಜಾತಿದವರಿಗೆ ಬೆಲೆ ಇರುತ್ತೆ. ಮತ್ತು ಆ ಜಾತಿಯಲ್ಲಿ ಕಾಯಕ ಮಾಡ್ತಕ್ಕಂಥ ಕೆಲಸಗಾರನಿಗೆ ಅತಿಯಾಗಿ ಬೆಲೆ ಇರುತ್ತೆ. ಮತ್ತು ಬಡಗತನ ಮಾಡೋದರಲ್ಲಿ ಬಡಗರಿಗೆ ಬೆಲೆ ಇರುತ್ತೆ. ಮನೆ ಕಟ್ಟಿದರೆ ಕೂಲಿ ಕೆಲಸಗಾರನಿಗೆ ಬೆಲೆ ಇರುತ್ತೆ. ಕೆಲಸ ಮಾಡ್ತಕ್ಕಂಥ ಜನಗಳು ಮಿತಿ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಇಬ್ಬರು ನಿಯತ್ತವಾಗಿ ದುಡಿತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲರೂ ನನ್ನ ಹತ್ರ ಬಾ, ನಿನ್ನ ಹತ್ರ ಬಾ ಅಂತಕ್ಕಂಥ ಶಬ್ದಗಳು ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೇವೆ. ಸೊ ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕೇನಂತಂದರೆ, ಪ್ರತಿಯೊಬ್ಬರು ಪ್ರತಿ ಜೀವನದಲ್ಲಿ ಪ್ರತಿ ವ್ಯಕ್ತಿಗೂ ಬೆಲೆ ಇದ್ದೇ ಇರುತ್ತೆ. ಬೆಲೆ ಇರಲಾರ್ತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ. ಅದು ಏನೋ ಕೆಲವು ಕೆಟ್ಟ ಚಟಗಳು ಬಳಸ್ತಾರಲ್ಲ, ಅಂಥವ್ರಿಗೆ ಬೆಲೆ ಇರಲಿಕ್ಕಿಲ್ಲ ಬಹುಶಃ. ಯಾಕೆ? ಡ್ರಿಂಕ್ಸ್ ಮಾಡಿ 24 hours ಡ್ರಿಂಕ್ಸ್ ಮಾಡಿ ಓಡಾಡ್ತಕ್ಕಂಥ ಜನರಿಗೆ, ಮಟ್ಗಾಡ್ತಕ್ಕಂಥ ಜನರಿಗೆ ಮತ್ತು ಸ್ಮೋಕ್ ಮಾಡ್ತಕ್ಕಂಥ ಜನರಿಗೆ, ಇಂಥ ಜನರಿಗೆ ಬೆಲೆ ಇರಲಿಕ್ಕಿಲ್ಲ. ಒಟ್ಟು ಪ್ರತಿಯೊಂದು ಕಾಯಕ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಬೆಲೆ ಇದ್ದೇ ಇರುತ್ತೆ. ಅದನ್ನು ನಾವು ಗಮನವಾಗಿ ಇಟ್ಕೊಂಡು ಪ್ರತಿ ವಿಷಯದಲ್ಲಿ ಆತ ಈತ ಮತ್ತು ಕೀಳು ಮೇಲು ಅಂತಕ್ಕಂಥ ಭಾವನೆಗಳನ್ನು ತೊಡೆದುಹಾಕಿ ಮುಂದೆ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಲ್ ಕೊಡಬೇಕು ಅಂತಕ್ಕಂಥ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೆಲವು ವಿಚಾರಗಳೊಂದಿಗೆ, ಆಧ್ಯಾತ್ಮಿಕ ವಿಚಾರದೊಂದಿಗೆ ನಿಮಗೆ ಭೇಟಿಯಾಗುತ್ತಾ, ನೀವು ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಮುಂದೆ ಅತಿ ವಿಚಾರಗಳನ್ನು ನಿಮಗೆ ವ್ಯಕ್ತಪಡಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.